ನಮಸ್ಕಾರ. ಹಲೋ ಸ್ನೇಹಿತರೆ, ನಾವು ಈ ಅಡಿಗ ಯಾತ್ರೆಯ 11ನೇ ದಿನದಲ್ಲಿ ಇದ್ದೇವೆ. ಈಗ ನಾವಿರುವುದು ಡಿಫೆನ್ಸ್ ಡನ್ ಅದ ಪಾರ್ಲಿಮೆಂಟ್ ಮುಂದೆ ಇದ್ದೇವೆ. ನಾವು ಈ ಯುರೋಪಿಗೆ ಬಂದ ಮೇಲೆ 3 ಸೀಸನ್ ನಾವು ಎಂಜಾಯ್ ಮಾಡಿದ್ವಿ. 38 ಡಿಗ್ರಿ ಪ್ಯಾರಿಸ್ ಅಲ್ಲಿ ಉರಿದ್ರೆ ನೆಕ್ಸ್ಟ್ ನಾವು ಬಂದಿದ್ದು ಬೆಲ್ಜಿಯಮ್ಮು. ಹೀಗೆ ಆನ್ ದ ವೇ ಒಳ್ಳೊಳ್ಳೆ ಎಲ್ಲಾ ಕಂಟ್ರಿಗಳು ನಾವು ಪಾಸ್ ಮಾಡಿಕೊಂಡು ಸ್ವಿಟ್ಜರ್ಲ್ಯಾಂಡಿಗೆ ಬಂದಿದ್ವಿ. ಸ್ವಿಟ್ಜರ್ಲ್ಯಾಂಡ್ ಈಸ್ ವೆರಿ ಬ್ಯೂಟಿಫುಲ್. ಕೇಬಲ್ ಕಾರ್, 1100 ಲೇಕ್ಸು, ಅದೆಲ್ಲನೂ ನಮ್ಗೆ ಅವ್ರು ವಿಸಿಟ್ ಮಾಡಿಸಿದ್ದಾರೆ. ಮತ್ತೆ ಇನ್ನೊಂದು ಇಲ್ಲಿ ನಮ್ಮ ಟೀಮಿನ ವಿಶೇಷ ಅಂದ್ರೆ ಕಿಡ್ಸ್ ಇಂದ ಹಿಡಿದು ನಾವು ಸೂಪರ್ ಸೀನಿಯರ್ ವರೆಗೂ ಇದ್ದೀವಿ. ಕಿಡ್ಸ್ ಪ್ಲಸ್ ಸೆಕೆಂಡ್ ಜನರೇಷನ್ ಕಪಲ್ಸ್ ಬಂದಿದ್ದಾರೆ. ಮತ್ತೆ ನನ್ಗೀಗ 69ನೇ ವರ್ಷ, ನನ್ನ ಹಸ್ಬೆಂಡಿಗೆ 80ನೇ ವರ್ಷ. ನೋಡಿ 11ನೇ ದಿನದಲ್ಲಿ ನಾವು ಹೇಗೆ ಮಳೆಲೂ ಕೊಡೆ ಹಿಡಿದು ಸ್ಟ್ರಾಂಗ್ ಆಗಿ ನಿಂತಿದ್ದೀವಿ ಅಂದ್ರೆ ದಟ್ ಈಸ್ ಅಡಿಗಾ ಫುಡ್ ಅಂಡ್ ಅಡಿಗಾ ಅಕಾಮಡೇಷನ್. ಸೊ ವೆರಿ ನೈಸ್. ಫುಡ್ ಬಗ್ಗೆ 2 ಮಾತಿಲ್ಲ. ನಿಮಗೆ ಎಲ್ಲಿ ಹೋದ್ರು ಆರ್ಯಭವನ್, ತಾಜ್ ಮಹಲ್, ಇಂಡಿಯನ್ ರೆಸ್ಟೋರೆಂಟ್, ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು, ಒಳ್ಳೊಳ್ಳೆ ಡೆಲಿಷಿಯಸ್ ಫುಡ್ ತುಂಬಾ ಚೆನ್ನಾಗಿ ನಿಮ್ಗೆ ಕೊಡ್ತಾರೆ. ಒಳ್ಳೆ ಅಕಾಮಡೇಷನ್. ನಿನ್ನೆ ಮೌಂಟೇನ್ ಮೇಲೆ ಒಂದು ಲಾಡ್ಜಿಂಗ್ ಅಲ್ಲಿ ನಾವು ಒಳ್ಳೆ ಸರೌಂಡಿಂಗ್ಸ್ ಎಲ್ಲ ಎಂಜಾಯ್ ಮಾಡಿ ಬಂದಿದ್ದೀವಿ. ಸೊ ವಿ ಆರ್ ಸೋ ಎಂಜಾಯಿಂಗ್ ಅಡಿಗಾಸ್. ಅಡಿಯೋ ಇನ್ನು 5 ಡೇಸ್ ಇದೆ ಇಟಲಿ. ಅದೆಲ್ಲ ಮುಗಿಸಿ ನಾವು ಊರಿಗೆ ಹೋಗ್ತಿದ್ದೇವೆ. ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ಕಿಡ್ಸ್ ಟು ಸೂಪರ್ ಸೀನಿಯರ್ ನೀವು ಆರಾಮಾಗಿ ನೀವು ಅಡಿಗಾಸಲ್ಲಿ ಯಾತ್ರೆ ಮಾಡ್ಬೋದು. ನಾವೇ ಇದಕ್ಕೆ ಪ್ರೂಫ್. ಇನ್ನೊಂದು ನಾನು ಹೇಳದಿದ್ರೆ, ನಮ್ಮ ಟ್ರೂಪ್ ಕಮಾಂಡರ್ ಆಗಿದ್ದಾರೆ, ಯಾರು ರಾಯಲ್ ಹೇಮಂತ್. ಸೊ ನಿಜವಾಗ್ಲೂ ರಾಯಲ್ ಆಗೇ ಇದ್ದಾರೆ. ನಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ, ನಮ್ಮನ್ನು ತುಂಬಾ ಕೇರ್ ತಗೋತಾರೆ. ಸೊ ನಿಜವಾಗ್ಲೂ ಎಲ್ಲ ಮಾರ್ಗದರ್ಶನ, ಎಲ್ಲಿಗೆ ಹೋಗ್ಬೇಕು, ಏನ್ ತಗೊಳ್ಬೇಕು, ಪರ್ಟಿಕ್ಯುಲರ್ ಪ್ಲೇಸಸ್ ಅವರು ವೋಟ್ ಮಾಡ್ತಾರೆ. ವೆರಿ ಈಸಿ. ಇಲ್ಲಿವರೆಗೆ ಇನ್ನೊಂದು ನಾನು ನಿಮ್ಗೆ ಹೇಳೋದಿದ್ರೆ, ಎಲ್ಲೂ ಯಾರು ಮಿಸ್ಸಿಂಗ್ ಇಲ್ಲ, ಯಾರದ್ದೇ ಒಂದು ಸಾಮಾನುಗಳು ಮಿಸ್ಸಿಂಗ್ ಇಲ್ಲ. ನೋಡ್ರಿ 11ನೇ ದಿನದ್ದು ಅದು ಗ್ರೇಟ್. ಅದು ಎಂತೆಂತ ಕ್ರೌಡ್ ಎಲ್ಲ ಪಾಸ್ ಬಂದಿದ್ವಿ. ಬೆಲ್ಜಿಯಂ ಅಲ್ಲಿ ಫ್ಲವರ್ ಶೋಗಳು ಅಲ್ಲಲ್ಲ ಹೀಗೆ ತುಂಬಾ ಇವೆಂಟ್ಸ್ ಗಳೆಲ್ಲ ಇತ್ತು. ಅದ್ರಲ್ಲಿ ಒಬ್ರು ಮಿಸ್ಸಿಂಗ್ ಆದ ಆರಾಮಾಗಿದ್ವಿ. ಸೊ ಸುಭದ್ರತೆ, ಸುರಕ್ಷತೆ, ಒಳ್ಳೆಯ ಆಹಾರ, ಒಳ್ಳೆಯ ವಿಹಾರ ಎಲ್ಲವಕ್ಕೂ ನೀವು ಆಯ್ಕೆ ಮಾಡಿ ಅಡಿಗಾಸ್ ಯಾತ್ರಕ್ಕೆ ಹಿಪಿ. Thank you.